ಹೆಲೋ ಗಾಯ್ಸ್, ಇವಾಗ ಟೈಮು 5 ಗಂಟೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ನಾವು ಈಚೆ ಹೋಗ್ತಾ ಇದ್ದೀವಿ. ಸಮ್ಮರ್ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನನ್ನ ಮಗನ ಬಾಡಿ ಕೂಡ ತುಂಬ ಹೀಟ್ ಇರುತ್ತೆ. ಸೊ ಅದಕ್ಕೆ ಅವನಿಗೆ ಎಳ್ಳೀರಾದರೂ ಕುಡಿಸ್ಕೊಂಡು ಬರೋಣ ಆ್ಯಂಡ್ ಅಮ್ಮನಿಗೂ ಕೂಡ ತೊಗೊಂಡು ಬರೋಣ. ಬಿಕಾಸ್ ಗಾರ್ಮೆಂಟ್ಸಲ್ಲಿ ಮಾಡ್ತಾರಲ್ವ ಕೆಲಸ, ಸೊ ಅವ್ರಿಗೂ ತುಂಬ ಹೀಟ್ ಆಗುತ್ತೆ. ಸೊ ಅದಕ್ಕೆ ಅಂತಾನೆ ಹೋಗ್ತಾ ಇದ್ದೀವಿ ಇವಾಗ ಎಳ್ನೀರು ಕುಡಿಯೋಣ ಅಂತ. ಸೊ ಇಲ್ಲೇ ದಾಸರಳ್ಳಿಯಲ್ಲೇ ಇವಾಗ ರೇಟ್ ತುಂಬ ಇರುತ್ತೆ, 50ವರೆಗೂ ಇರುತ್ತೆ. ಬಟ್ ಇಲ್ಲಿ ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ 20 ಆ್ಯಂಡ್ 25 ಇಷ್ಟೇ ಇರುತ್ತೆ ಇಲ್ಲಿ ರೇಟ್. ಚಿಕ್ಕದಿರುತ್ತೆ, ಬಟ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ ನೀರು ಅಂತ. ಸೊ ಇಲ್ಲಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈವ್ನಿಂಗ್ ಟೈಮ್ ಅಲ್ವಾ, ಜನನೂ ತುಂಬ ಜನ ಇರ್ತಾರೆ. ಆ್ಯಂಡ್ ಇಲ್ಲಿ ಪಾರ್ಕಲ್ಲಿ ನೋಡಿ ಎಲ್ಲ ತಾಯಿಂದಿರು ಅವ್ರ ಮಗುನ ಕರ್ಕೊಂಡು ಇಲ್ಲಿ ವಾಕ್ ಮಾಡೋಕ್ಕಂತ ಬರ್ತಿದ್ದಾರೆ. ಸೊ ನಾವು ಒಳಗಡೆ ಇಳಿದ ತಕ್ಷಣ ನೋಡಿ ನಮ್ಮ ಹಬಿ ಹೋಗಿದ್ದೆ ಪಾನಿಪುರಿ ಹತ್ರ. ನಾವು ಎಳ್ನೀರು ಕುಡಿಯೋಣ ಅಂತ ಬಂದಿದ್ವಿ, ಬಟ್ ಪಾನಿಪುರಿ ನೋಡಿದ್ಮೇಲೆ ತಿಂದೇ ಇರೋಕ್ಕಾಗಲ್ಲ, ಎಲ್ರಿಗೂ ಫೇವ್ರೇಟ್ ಇರುತ್ತೆ. ಸೊ ಒಂದೊಂದು ಪ್ಲೇಟ್ ಪಾನಿಪುರಿ ತಿಂತಾಯಿದ್ದೀವಿ ಇವಾಗ. ಆ್ಯಂಡ್ ಟೇಸ್ಟು ಚೆನ್ನಾಗಿತ್ತು, ಪರವಾಗಿಲ್ಲ. ಇಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು ನಾವು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀರು ನನಗೆ ತುಂಬ ಇಷ್ಟ ಆಯಿತು, ಸ್ಪೈಸಿ ಕೂಡ ಇತ್ತು. ಸೊ ನಾನು ಪಾನಿಪುರಿ ಜೊತೆ ಮಸಾಲ ಹಾಕ್ಕೊಳ್ಳಲ್ಲ, ಬರೀ ಬಟಾಣಿ ಈರುಳ್ಳಿ ಅಷ್ಟೇ ನಾವು ತಿನ್ನೋದು, ಇವರಿಗೂ ಅಷ್ಟೇ. ಸೊ ತಿಂದಾದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ ಪಾರ್ಕ್ ಒಳಗಡೆ. ಸೊ ನನ್ನ ಮಗನ ಈ ಥರ ಆಡಕ್ಕೆ ಬಿಟ್ಟರೆ ಅವ್ನು ಫುಲ್ ಖುಷಿಯಾಗ್ಬಿಡ್ತಾನೆ. ಸೊ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಕೂಡ ಇದ್ದರು. ಸೊ ನಮ್ಮ ಅಭಿ ಅಂತ ಇದ್ದರು, ಇವಾಗ ಡೈಲಿ ಇಲ್ಲಿಗೆ ಬೆಳಗ್ಗೆ ಮಾರ್ನಿಂಗ್ ವಾಕಿಗೆ ಬಂದುಬಿಡು, ವಾಕ್ ಮಾಡು ನಾಳೆಯಿಂದ ಅಂತ ಹೀಗೆ ಹೇಳ್ತಿದ್ರು. ವೆಯ್ಟ್ ಸ್ವಲ್ಪ ತುಂಬ ಆಗಿದೆಯಲ್ಲ, ಸೊ ಕಮ್ಮಿ ಮಾಡೋಕ್ಕೆ. ಸೊ ಪಾರ್ಕಿಗೆ ಇಲ್ಲಿ ಡೈಲಿ ಇದೊಂದು ಫುಲ್ಲು ರೌಂಡ್ ಒಂದೊಂದೇ ರೌಂಡ್ ಹೊಡೆದ್ಬಿಟ್ಟು ಬಾ ಬೆಳಗ್ಗೆ ಮಾರ್ನಿಂಗ್ 6 ಗಂಟೆಗೆ ಅಂತ ಹೇಳ್ತಾಯಿದ್ರು. ಸೊ ಸರಿ ಅಂತ ಹೇಳಿ ಎಲ್ಲ ವಾಕ್ ಮಾಡಿದ್ವಿ. ನನ್ನ ಮಗ ಅಂತೂ ಫುಲ್ ರೆಸ್ಟ್ ಇಲ್ಲದೆ ಓಡಾಡ್ತಿದ್ದ. ಸೊ ಏನೂ ತೊಗೊಂಡು ಬಂದಿರಲಿಲ್ಲ ಅವನಿಗೆ, ನೀರು ಹಾಲು. ಸೊ ಅದಕ್ಕೆ ಎಳ್ನೀರು ಕುಡಿಸ್ತಾ ಇದ್ದೀವಿ. ಇವರು ತಗೊಂಡು ಬರೋಣ ಅಂತ ಹೇಳಿದರು ಅಷ್ಟೇ, ಪಾರ್ಕಿಗೆಲ್ಲ ಹೋಗೋಣ ಅಂತ ಹೇಳಿರಲಿಲ್ಲ. ಸೊ ಅದಕ್ಕೆ ನಾನು ಏನೂ ತೊಗೊಂಡು ಬರಲಿಲ್ಲ. ಅವನು ಓಡಾಡಿ ಸುಸ್ತಾಗ್ಬಿಟ್ಟಿದ್ದ. ಸೊ ಎಳ್ನೀರು ಕುಡಿಸ್ಬಿಟ್ವಿ. ಸೊ ಇದು ಕೊಬ್ಬರಿ ಕೂಡ ಇತ್ತು. ನನಗೆ ಇದು ತುಂಬ ಇಷ್ಟ ಈ ಕೊಬ್ಬರಿ ತಿನ್ನೋಕ್ಕೆ, ಬಟ್ಟು ಇನ್ನೂ ಸ್ಮೂತಾಗಿರಲಿಲ್ಲ, ಗಟ್ಟಿಯಾಗಿತ್ತು. ನನಗೆ ಸ್ಮೂತಾಗಿದ್ದರೆ ತುಂಬ ಇಷ್ಟ ಆಗ್ತಿತ್ತು. ಸೊ ಒಂದು ಎಳ್ನೀರು ಅಲ್ಲಿ ಕುಡಿದ್ಬಿಟ್ಟು ಇನ್ನೂ 4 ಪಾರ್ಸಲ್ ತೊಗೊಂಡಿದ್ದೆ. ಪಾರ್ಸಲ್ ತೊಗೊಂಡಾದ್ಮೇಲೆ ಮನೆಗೆ ಬಂದ್ವಿ. ತೊಗೊಂಡ್ಬಿಟ್ಟು ಯಾವಾಗಲೂ ನಡೀತಾ ಇದ್ದರೆ ಸುಸ್ತಾಗ್ತಿರ್ಲಿಲ್ಲ. ತುಂಬ ದಿವಸದ ಮೇಲೆ ಪಾರ್ಕಲ್ಲಿ ವಾಕ್ ಮಾಡಿ ಬಂದಿದ್ವಲ್ಲ, ಸೊ ಸುಸ್ತಾಗ್ಬಿಡ್ತು. ನಾನು ಅಂತೂ ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.